ಬೆಂಗಳೂರು ಈಗಲೇ ಸಾಕಷ್ಟು ಬೆಳೆದಿದೆ. ನನ್ನ ಪ್ರಕಾರ ಈಗೇನು ಬೆಂಗಳೂರು ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಕಟ್ತಾ ಇದ್ದಾರಲ್ಲ, ಅವೆಲ್ಲ ಕೂಡಲೇ ಸ್ಟಾಪ್ ಮಾಡಿ ಅಂತಕ್ಕಂಥದ್ದೇ ನನ್ನದೇ ಉದ್ದೇಶ. ಕಾವೇರಿ 5th ಸ್ಟೇಜ್ ನೀರನ್ನು ಕೂಡ ಕೊಡೋಕ್ಕಾಗ್ತಾ ಇಲ್ಲ, UGD ಕೊಡೋಕ್ಕಾಗ್ತಾ ಇಲ್ಲ, ಕಾವೇರಿ ಕೊಡೋಕ್ಕಾಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಕೊಡೋಕ್ಕಾಗ್ತಾ ಇಲ್ಲ, ರೋಡ್ ಕೊಡೋಕ್ಕಾಗ್ತಾ ಇಲ್ಲ, ರಾಜಕಾಲುವೆ ಕೊಡೋಕ್ಕಾಗ್ತಾ ಇಲ್ಲ. ಬೆಂಗಳೂರು ಸುತ್ತಮುತ್ತ ಬರೀ ಅಪಾರ್ಟ್ಮೆಂಟ್ಸ್ಗಳೇ ಬೆಳೀತಾ ಇರೋದ್ರಿಂದ ಬೆಂಗಳೂರು ಹೊರತುಪಡಿಸಿ 10-15 ಕಿಲೋಮೀಟರ್ ದೂರ ಎಲ್ಲರ ಫೆಸಿಲಿಟೀಸ್ ಕೊಟ್ಟು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ. ತಂದಿದ್ದೀನಿ. ಮುಖ್ಯಮಂತ್ರಿಗಳು ಸಭೆ ಬೆಂಗಳೂರದು ಗ್ರೇಟರ್ ಬೆಂಗಳೂರು ಸಭೆ ಕರೆದಾಗಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 2,000-3,000 ಒಂದೊಂದು ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ನಾವು ಕಾವೇರಿ ನೀರು ಕೊಡೋಕ್ಕಾಗ್ತಾ ಇಲ್ಲ, ಈವನ್ 5th ಸ್ಟೇಜ್ ಬಂದರೂ ಕೊಡೋಕ್ಕಾಗ್ತಾ ಇಲ್ಲ, ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ, UGD ಮಾಡೋಕ್ಕಾಗ್ತಾ ಇಲ್ಲ, ರಾಜಕಾಲುವೆ ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಇದೆ. ಅದೆಲ್ಲ ಗಮನಕ್ಕೂ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ. ಈ ಬೆಂಗಳೂರು ಸಾಕಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಮೇಜರ್ ರೋಡ್ಗಳು ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಸುಮಾರು 650 ಕೋಟಿ ಮೇಲ್ಗಡೆ ಆಗಿದೆ. ಈಗ ಮುಖ್ಯಮಂತ್ರಿಗಳು ಕೂಡ ವಾರ್ಡ್ ರಸ್ತೆಗೆ 50 ಕೋಟಿ ಕೂಡ ಇನ್ನೊಂದು 2-3 ದಿವಸದಲ್ಲಿ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ವೈಟ್ ಟಾಪಿಂಗ್ ಕೂಡ ಆಗ್ತಾ ಇದೆ. ಕಂಟಿನ್ಯೂ ಸತತ ಮಳೆ ಬರ್ತಾ ಇರೋದ್ರಿಂದ ಯಾರು ಕೂಡ ಅದನ್ನ ಮಾಡೋಕ್ಕಾಗ್ತಾ ಇಲ್ಲ. ಈಗ ಮಳೆ ಕಂಟಿನ್ಯೂ ನಿಂತರೆ 10 ದಿವಸದಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಪ್ಯಾಚ್ ಮಾಡ್ತಕ್ಕಂಥದ್ದು ಕೂಡ ಕಂಪ್ಲೀಟ್ ಆಗ್ತದೆ. ಬಿಜೆಪಿ ಶಾಸಕರು ಮಾನಿಟರ್ ಮಾಡ್ತಾ ಇಲ್ಲ, ಗುಂಡಿಗಳನ್ನ ಫಿಲ್ ಮಾಡ್ತಾ ಇರ್ತಕ್ಕಂಥ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಏನ್ ಮಾಡ್ತಿದ್ರು? ಇವರೇ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ, ನಾನು ಬಿಜೆಪಿ ಮಂತ್ರಿ ಆಗಿದ್ದೆ. ಬೆಂಗಳೂರಿಗೆ ಏನ್ ಮಾಡ್ತಾ ಇದ್ರು? ಕಾಮೆಂಟ್ಸ್ ಮಾಡ್ತಕ್ಕಂಥದ್ದು ಈಸಿ. ಕಂಟಿನ್ಯೂ ಮಳೆ ಬರ್ತಾ ಇದೆ, ಮಳೆ ಬಂದಾಗ ಪ್ಯಾಚ್ ಮಾಡೋಕ್ಕಾಗ್ತದ? ಆಗೋದಿಲ್ಲ. ಮಳೆ ನಿಂತ ಮೇಲೆ ಸರ್ಕಾರನೂ ಕೂಡ ಅನುದಾನ ಬಿಡುಗಡೆ ಆಗ್ತದೆ. ಎಲ್ಲ ಮೇಜರ್ ರಸ್ತೆಗೂ ಕೂಡ ಡಾಂಬರೀಕರಣ, ಸರ್ಫೇಸ್ ಇದಾಗಬೇಕು ಅಂತ, ಟಾರ್ ಹಾಕಬೇಕು ಅಂತ ಆಗಿ. ನನ್ನ ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳಿ, ಬೆಂಗಳೂರು ಮೈಸೂರು ಡಾಂಬರೀಕರಣ 16 ಕೋಟಿದು ಕಂಪ್ಲೀಟ್ ಆಗ್ತಾ ಇದೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ಮೇಜರ್ ರೋಡ್ ಆಗ್ತಾ ಇದೆ. ಮಳೆ ಇರೋದ್ರಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ, ಅದರಿಂದ ಸ್ವಲ್ಪ ಅವಾಯ್ಡ್ ಆಗ್ತದೆ. ಬಿಜೆಪಿ ಸರ್ಕಾರದಲ್ಲಿ ಯಾವ ಕಾಮಗಾರಿಗಳು ಆಗಿಲ್ಲ, ಬೆಂಗಳೂರಲ್ಲಿ ರಸ್ತೆಗಳು ಕೂಡ ಆಗಿಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಅದೇನು ಕೆಲಸ ಆಗಿರ್ಲಿಲ್ವಾ? ಯಾರು? ಕಾಂಗ್ರೆಸ್ DCM ಆರೋಪ ಮಾಡಿದ್ರು. ಅವಾಗ್ಲೂ ಇದೇ ತರನೇ ಮಳೆ ಬರ್ತಾ ಇತ್ತು, ಮತ್ತೊಂದು ಬರ್ತಾ ಇತ್ತು. ಅವಾಗ್ಲೂ ಇಷ್ಟೇನೆ. ಬೆಂಗಳೂರು ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ವೈಟ್ ಟಾಪಿಂಗ್ ಮಾಡಬೇಕು ಅಂತಕ್ಕಂಥದ್ದು ಕೂಡ. ಎಲ್ಲ ಮೇಜರ್ ರಸ್ತೆಗಳು ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ 3-4 ಕಾನ್ಸ್ಟಿಟ್ಯೂನ್ಸಿ ಏನು ಹೋಗ್ತದೆ, ವೈಟ್ ಟಾಪಿಂಗ್ ಮಾಡಿಬಿಟ್ರೆ 15-20 ವರ್ಷ ಇರ್ತದೆ, ಗುಂಡಿ ಬೀಳೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅದು ಒಂದು ಒಳ್ಳೆ ಡಿಸಿಷನ್ನು. ಕಂಟಿನ್ಯೂ ಮಳೆ ನಿಂತರೆ ಕಾಂಗ್ರೆಸ್ ಅವೆಲ್ಲ ಸುಳ್ಳುಮ್ಮ. ಕಾಂಗ್ರೆಸ್ ಬಿಜೆಪಿ JDS ಅಂತಕ್ಕಂಥದ್ದಿಲ್ಲ. ಈಗ ಮೇಜರ್ ರೋಡು, ಈಗ ನಿಮಗೆ ಗೊತ್ತಿರಲಿ, ಮೇಜರ್ ರೋಡ್ ರಸ್ತೆಗೆ ಮಹದೇವಪುರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 140 ಕೋಟಿ ಕೊಟ್ಟಿದ್ದಾರೆ. ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಅಲ್ವಾ ಅದು? 140 ಕೋಟಿನ 28 ಕಾನ್ಸ್ಟಿಟ್ಯೂನ್ಸಿಲಿ ಯಾವ ಕಾನ್ಸ್ಟಿಟ್ಯೂನ್ಸಿಗೂ ಕೊಟ್ಟಿಲ್ಲ ಉಪಮುಖ್ಯಮಂತ್ರಿಗಳು. 100%. ಈಗ ನಿಮಗೆ ಡಾಕ್ಯುಮೆಂಟ್ಸ್ ತಗೊಳ್ಳಿ, ನೀವೇ ఎక్కువ ಮಾಹಿತಿ ಕೇಳಿ. ಮೇಜರ್ ರಸ್ತೆಗೆ ಬೆಂಗಳೂರು 28 ಕಾನ್ಸ್ಟಿಟ್ಯೂನ್ಸಿಲಿ 140 ಕೋಟಿ ಮಹದೇವಪುರ ಕೊಟ್ಟಿದ್ದಾರಾ ಇಲ್ವಾ? ಈವನ್ ಬಿಜೆಪಿ ಗೌರ್ಮೆಂಟ್ ಅಲ್ಲೂ 140 ಕೋಟಿ ಮೇಜರ್ ರೋಡ್ಗೆ ಮಹದೇವಪುರ ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ರಾಜಕಾಲುವೆ 27 ಕ್ಷೇತ್ರನೂ ಸರ್ವೆ ಮಾಡಿ ರಾಜಕಾಲುವೆಗೆ ಮಹದೇವಪುರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತೀವಿ. ಅದರಲ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಂತಕ್ಕಂಥದ್ದು ಏನಿಲ್ಲ, ಭೇದ ಭಾವ ಏನು ಮಾಡಿ ಮುಖ್ಯಮಂತ್ರಿಗಳು ಎಲ್ಲರಿಗೂ 50 ಕೋಟಿ ಕೊಡ್ತಿದ್ದಾರೆ. ಇವ್ರಿಗೂ 25 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. 2-3 ಡೇಸಲ್ಲಿ ಫೈನಾನ್ಸ್ ಕ್ಲಿಯರ್ ಆಗಿ ಫೈನಾನ್ಸ್ ಹೋಗಿದೆ. ಫೈನಾನ್ಸ್ ಇಂದ ಮುಖ್ಯಮಂತ್ರಿಗಳಿಗೆ ಬರ್ತದೆ ಫೈಲ್. ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಮಾತಾಡಿದೆ, 2-3 ದಿವಸದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಅದು 100%. ಈಗ ಉಪಮುಖ್ಯಮಂತ್ರಿಗಳು ಇದ್ರು, ಇವರು ಒಕ್ಕಲಿಗರ ಸಂಘ ಮಠದಲ್ಲಿ ಮಾಡಿದಂಥ ಸಮಯದಲ್ಲಿ ಆರ್ ಅಶೋಕ್ ರವರಿದ್ರು, ಅಶ್ವಥ್ ನಾರಾಯಣ್ ಇದ್ರು, ಕುಮಾರಸ್ವಾಮಿ ಅವರಿದ್ರು, ಎಲ್ಲರೂ ಇದ್ರು. ಮುಖ್ಯಮಂತ್ರಿಗಳು ಏನು ಗಣತಿ ಮಾಡ್ತಿದ್ದಾರೆ ಅದೆಲ್ಲ ಕೂಡ ಸಹಕಾರ ಕೊಡಬೇಕು.
ವಾಸ್ತವಾಂಶ ಏನಿದೆ ಅದನ್ನ ಕೊಡಿ. ಯಾವುದು ಕಂಪಲ್ಸರಿ ಏನಿಲ್ಲ. 60 ಕ್ವಶನ್ಸ್ ಏನು ಕೇಳ್ತಾರೆ, ಯಾವ್ದಾದ್ರು ಇರ್ತಾರೆ, ಜಿನೇನ್ ಕೊಡಿ ಅಂತಕ್ಕಂಥದ್ದು ಅವತ್ತು ಯುನಾನಿಮಸ್ ಆಗಿ ಡಿಸೈಡ್ ಆಗಿದೆ. ಒಳಗೊಂದು ಹೊರಗೊಂದು ಯಾಕೆ? ಜನರಿಗೆ ಕರೆ ಕೊಡ್ತಾ ಇದ್ದಾರೆ. ಜನರಿಗೆ ಅವ್ರು ಕರೆ ಕೊಡ್ಲಿ. ಜನಗಳೇನು ಬುದ್ಧಿವಂತರಲ್ವಾ? ಜನಗಳು ಎಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ಪ್ರತಿ ಪಂಚಾಯತಿಯಲ್ಲೂ ಸಭೆ ಮಾಡ್ತಾ ಇದ್ದೀನಿ. ಯಾರು ಅಬ್ಸರ್ವರ್ ಬಂದಿದ್ದಾರೆ ಅವರೆಲ್ಲ ಕುಣಿಸಿ, ಅವ್ರನ್ನೇ ಬೆಂಗಳೂರು ತಹಸೀಲ್ದಾರ್ನೇ ಕುಣಿಸಿ ಪ್ರತಿ ಪಂಚಾಯತಿಲೂ ಗಣತಿದು ನಾನೇ ಸಭೆ ಮಾಡ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ, ಇದು ಇಂಟ್ರೆಸ್ಟ್ಗೆ ಮಾಡಿ, ಯಾರಿಗೂ ಏನೂ ಅನ್ಯಾಯ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ, ಇದು ಅನುಕೂಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುತ್ತೆ, ಈ ಗಣತಿಲಿ ಭಾಗಿಯಾಗಬೇಡಿ ಅಂತ. ಅದು 27ಕ್ಕೆ ಅದು ಆಗ್ತದೆ, ಇದು ಆಗ್ತದೆ. ಇವ್ರೆ ತಪ್ಪೇನಿದೆ ಅದರಲ್ಲಿ? ಬರೀ ಕಲ್ಲು ಹುಡುಕೋದೇ ಆಗೋಯ್ತಲ್ಲ, ಮಸಲು ಕಲ್ಲು ಹುಡುಕೋದೇ ಆದ್ರೆ ಹೆಂಗಾಗ್ತದೆ? ಎಲ್ಲರಿಗೂ ಒಳ್ಳೇದಲ್ಲಿ.